ರೀತಿ ಮಾಡ್ಬೋದಾ ಅನ್ನೋದು ಪ್ರಶ್ನೆ. ಅಯ್ಯೋ ಅವ್ರದ್ದು 1 ತಿಂಗಳಿಂದ 2 ತಿಂಗಳಿಂದ ನಾವು ಅವರ ಕರ್ಮಕಾಂಡನೆಲ್ಲ ತೋರಿಸಿ ಅವ್ರಿಗೆ ಫ್ರಸ್ಟ್ರೇಷನ್ ಆಗೋಗಿದೆ ಅಂತ. ಮಾಡಿದ್ದನ್ನ ಮಾರಾಯ ಅವ್ರು ಮಾಡಿದ್ದನ್ನು ತೋರಿಸ್ತಾ ಇದೀವಿ, ಅವ್ರು ಮಾಡದೇ ಇರೋದೇನಾದ್ರೂ ನಾವು ತೋರ್ಸಕ್ಕಾಗತ್ತಾ? ಅವ್ರು ಏನ್ ಮಾಡಿದ್ರೆ ಅದನ್ನ ತೋರಿಸ್ತಾ ಇದೀವಿ ಮೀಡಿಯಾದವರು. ಅದು ಕುರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೋಡಿ ಅವ್ರ ಗೆಸ್ಚರ್ ನೋಡಿ, ಅವ್ರು ನಡ್ಕೊಂಡ್ ಬರ್ತಾರೆ, ಏನ್ ಘನ ಕಾರ್ಯ ಮಾಡ್ಬಿಟ್ಟಿದ್ದಾರೆ ಇವ್ರು, ದೇಶೋದ್ಧಾರದ ಕಾರ್ಯ ಮಾಡಿದ್ದಾರೆ. ಆ ನಡ್ಕೊಂಬರೋ ಸ್ಟೈಲ್ ನೋಡಿ, ಗೆಸ್ಚರ್ ನೋಡಿ. ದುಡ್ಡು ಇರ್ಬೋದು ಇವ್ರ ಹತ್ರ, ಹೀರೋ ಆಗಿರ್ಬೋದು, ಹೀರೋ ಅನ್ನಿಸ್ಕೊಂಡಿರ್ಬೋದು, ಆದ್ರೆ ಹೀರೋ ಅಲ್ಲ, ನಿಜವಾಗ್ಲೂ ಹೀರೋ ಅಲ್ಲ, ಹೀರೋ ಅನ್ನಿಸ್ಕೊಂಡಿರ್ಬೋದು. ದುಡ್ಡು ಕೊಟ್ಟು ಸಿನಿಮಾ ಮಾಡಿ ಅನ್ನಿಸ್ಕೊಂಡಿರ್ಬೋದು. ಇಂಥ ಗೆಸ್ಚರ್ ತೋರ್ಸೋರ್ನ ನಾವು ಹೀರೋ ಅನ್ನಕ್ಕಾಗತ್ತೇನ್ರಿ? ಹಾಗಾದ್ರೆ ಶ್ರೀಲಕ್ಷ್ಮಿ ಅವರು ನಿಮ್ಮ ಪ್ರಕಾರ ಹೀರೋ ಅಂದ್ರೆ ಏನು? ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರು ಕನ್ನಡ ಚಿತ್ರರಂಗದಲ್ಲಿ. ಗೆಸ್ಚರ್ ಇರ್ಲಿ, 1 ದಿನ ಗಟ್ಟಿಯಾಗಿ ಮಾತಾಡ್ಲಿಲ್ಲ ಅವರು. ಅವ್ರು ಗಟ್ಟಿಯಾಗಿ ಇವತ್ತು ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಆತರ ಬೇಕಾದ ಪುನೀತ್ ರಾಜ್ಕುಮಾರ್ ಬೇಕಾದಷ್ಟು. ಖಂಡಿತವಾಗ್ಲೂ ಈ ತರ ಅಂತೂ ಇದನ್ನಂತೂ ಯಾರು ಹೀರೋಗಿರಿ ಅಂತ ಹೇಳಲ್ಲ. ಇನ್ನು ಇದನ್ನ ಇಷ್ಟಪಡೋರ್ನ ನೀವು ಫ್ಯಾನ್ಸ್ ಅಂತೀರಿ ಅಂದ್ರೆ ಅದಕ್ಕೇನು ಹೇಳಕ್ಕಾಗಲ್ಲ, ಅದನ್ನ ಮೂರ್ಖತನ ಅಂಧಾಭಿಮಾನ ಅನ್ಬೇಕಾಗತ್ತಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಕುಡಿಯೋದು ಅಥವಾ ಸಿಗರೇಟ್ ಸೇದೋದು ಒಂದ್ ವೇಳೆ ಶೂಟ್ ಮಾಡಿದ್ರೆ ಅದು ತೆರೆ ಮೇಲೆ ಬಂದ್ರೆ ಆ ಪಿಕ್ಚರ್ ಸೋಲ್ತಿತ್ತಂತೆ. ಅಭಿಮಾನಿಗಳು ಆ ಪಿಕ್ಚರ್ನ ಒಪ್ತಾ ಇರ್ಲಿಲ್ವಂತೆ. ಒಂದ್ಸಲ ಶೂಟಿಂಗ್ ಟೈಮಲ್ಲಿ ರಾಜ್ಕುಮಾರ್ ಸೈಡಲ್ಲಿ ಬಂದು ಸಿಗರೇಟ್ ಸೇತ್ತಿದ್ರಂತೆ. ಆಗ ಅಭಿಮಾನಿಗಳು ಒಬ್ಬ ಅಭಿಮಾನಿ ನೋಡಿದಂತೆ, ಗೊತ್ತಿಲ್ಲ ನಮ್ಗೆ, ನೋಡಿದಾಗ ಏನ್ ಸರ್ ನೀವ್ ಈ ತರ, ಏನ್ ಬಾಸ್ ನೀವ್ ಈ ತರ ಅಂತ ಅಂದಾಗ ಅವ್ನ ಆ ಕ್ಷಣನೇ ನಾನು ನಿಮ್ಮ ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಗೊತ್ತಿಲ್ಲ. ನಾನು ಕೇಳಿರೋ ಪ್ರಕಾರ ಅವರು ಅದನ್ನು ಮಾಡ್ತಿರ್ಲಿಲ್ಲ ಅಂತ. ಅಂದ್ರೆ ಸ್ವಲ್ಪ ಇತ್ತಂತೆ ಆ ಟೈಮಲ್ಲಿ ನೋಡಿ. ನಾವ್ ಯಾರಿಗೂ ಕಂಪೇರ್ ಮಾಡೋದ್ ಬೇಡಪ್ಪ, ಯಾರಿಗೂ ಕಂಪೇರ್ ಮಾಡೋದ್ ಬೇಡ. ಅವ್ರಿಗೆ ಅವರು ಇವ್ರು ಅಭಿಮಾನಿಯನ್ನ ನೋಡಿ ರಾಜ್ಕುಮಾರ್ ಅದನ್ನ ಬಿಟ್ಬಿಟ್ರಂತೆ. ಅದಾದ್ಮೇಲೆ ಆ ರೀತಿ ಸನ್ನಿವೇಶ ಇತ್ತು ಅಂತಂದ್ರೆ ಫಿಲಮೇ ಹಿಟ್ ಆಗ್ತಾ ಇರ್ಲಿಲ್ವಂತೆ. ನಮ್ಮ ಮಾಧ್ಯಮದವ್ರು ತೋರಿಸ್ಬಿಟ್ರು ಅಂತ ಹೇಳ್ತಾರಲ್ಲ, ಇವ್ರು ಇರೋಂಗಿದ್ದಿದ್ರೆ ನಾವ್ಯಾಕೆ ಇವ್ರ ಬಗ್ಗೆ ಇಷ್ಟು ಬಾಯ್ ಬಿಡ್ಕೋಬೇಕಾಗಿತ್ತು ತಿಂಗಳಗಟ್ಲೆ? ಇವ್ರು ಇರೋಂಗಿದ್ದಿದ್ರೆ, ಅವರು ಹೆಂಗ್ ಬದುಕಬೇಕೋ ಹಂಗ್ ಬದುಕಿದ್ದಿದ್ರೆ, ಅವ್ರು ಮೂಲಭೂತವಾಗಿ ಸರಿಯಾಗಿದ್ದಿದ್ರೆ ಜಗತ್ ಯಾಕೆ ಅವ್ರ ಬಗ್ಗೆ ಮಾತನಾಡ್ತಾ ಇತ್ತು? ಅಥವಾ ಯಾಕೆ ಮಾಧ್ಯಮದವ್ರು ಅವ್ರ ಬಗ್ಗೆ ತೋರಿಸ್ತಾ ಇದ್ರು? ಈಗ್ಲೂ ಜೀವನ ಒಂದು ಅವಕಾಶ ಕೊಟ್ಟಿತ್ತು ಅವ್ರಿಗೆ, ಈಗ್ಲೂ ಕೂಡ ಅವರು ಬೇಲ್ ಮೇಲೆ ಏನೋ ಒಂದು ಕಷ್ಟಪಟ್ಟು ಹೊರಗೆ ಬರ್ಬೋದಾಗಿತ್ತು. ರಮೇಶ್ ಅರವಿಂದ್ ಅವರು ಮೊನ್ನೆ ಬಹಳ ಚೆನ್ನಾಗಿ ಹೇಳಿದ್ರು, ನಿನ್ನೆ ದರ್ಶನ್ ಇವತ್ತಿನ ದರ್ಶನ್ ನಾಳೆ ದರ್ಶನ್ ಅಂತ. ನಿನ್ನೆ ದರ್ಶನ ನಾವು ನೋಡಿದೀವಿ, ಮನೋರಂಜನಾತ್ಮಕವಾಗಿ ಜನರಿಗೆ ಸಿನಿಮಾಗಳನ್ನ ಕೊಟ್ಟು ಮನೋರಂಜನೆಯನ್ನ ಉಣಬಡಿಸಿದಂತ ದರ್ಶನ್. ಇವತ್ತಿನ ದರ್ಶನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದರ್ಶನ್ ಯಾವ ರೀತಿ ಇದ್ದಾರೆ ಅಂತಂದ್ರೆ, ಈ ರೀತಿಯಾದೊಂದು ಕೆಟ್ಟಗಳಿಗೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ, ಅದಕ್ಕೆ ಏನು ಶಿಕ್ಷೆ ಪಡ್ಕೊಂಡು ಏನು ಶಿಕ್ಷೆ ತಗೋತಾರೋ ತಗೊಂಡು ಆಚೆ ಬರಲಿ. ಆದ್ರೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ನಾಳೆ ದರ್ಶನ್ಗೆ. ನಾಳೆ ದರ್ಶನ್ ಬದಲಾಗಿ ಹೆಂಗ್ ಬರ್ತಾರೆ ಅದು ಬಹಳ ಕುತೂಹಲ, ಅದು ಸಮಾಜಕ್ಕೆ ಅದು ಕೊಡುವಂತ ಉತ್ತರ. ಆದ್ರೆ ರಮೇಶ್ ಅರವಿಂದ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ, ನಾಳೆ ದರ್ಶನ್ ಹಿಂಗಿರ್ತಾರ ಗೊತ್ತಿಲ್ಲ. ನೋಡಿ ಇವತ್ತಂತೂ ಇವತ್ತು ಹಿಂಗಿದಾರೆ ದರ್ಶನ್, ಇನ್ ನಾಳೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತು ಹಿಂಗಿದ್ದಾರೆ ಅಂದ್ರೆ ನಾಳೆ ಇನ್ನೇನ್ ಪರಿಸ್ಥಿತಿ ಹಾಗಾದ್ರೆ ಬದಲಾಗಲ್ಲ ಅಂತಾಯ್ತು, ಬದಲಾಗಲ್ಲ ಅಂತಾಯ್ತು ಮಾಲ್ಗತ್ತಿ ಅವ್ರು ಹೇಳ್ದಂಗೆ. ಖಂಡಿತವಾಗ್ಲೂ ಬದಲಾಗಬೇಕು ಅನ್ನೋದು ಈ ಕ್ಷಣಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಆಶಯ ಏನಂತಂದ್ರೆ, ಇಂಥ ದರ್ಶನ್ ಕೂಡ ಬದಲಾಗ್ಲಿ ಅಂತ, ಇಂಥ ವ್ಯಕ್ತಿ ಕೂಡ ತನ್ನ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ತಂದುಕೊಳ್ಳಲಿ, ಬದಲಾಗ್ಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ನಾವ್ ಯಾರ ಮೇಲೂ ಹೇಟ್ರೆಡ್ನೆಸ್ ಇಲ್ಲ, ನಾವ್ ಯಾರನ್ನೂ ಟಾರ್ಗೆಟ್ ಮಾಡಿ ಸುದ್ದಿ ತೋರಿಸೋದಿಲ್ಲ. ದರ್ಶನ್ ಅವರು ಇನ್ನಾದ್ರೂ ಬದಲಾಗ್ಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ಈ ತರ ಯಾರು ನಡ್ಕೊಳ್ಳದೆ ಇರ್ಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಸೊಸೈಟಿನಲ್ಲಿ, ಯಾವ ಸಂದರ್ಭದಲ್ಲಿ ಹೆಂಗಿರ್ಬೇಕು ಅನ್ನೋದು ಪಬ್ಲಿಕ್ ಲೈಫ್ ಅಲ್ಲಿ ಇರೋರಿಗೆ ಚೆನ್ನಾಗಿ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಇಂಥ ಅನಾಹುತಗಳಾಗ್ತವೆ. ಇನ್ನಾದ್ರೂ ಕಲ್ತ್ಕೊಳ್ಳಿ, ಇನ್ನಾದ್ರೂ ದರ್ಶನ್ ಬದಲಾಗ್ಲಿ ಅನ್ನೋದು ಆಶಯ ಅಷ್ಟೇ. ಯಾರೋ ಒಬ್ಬ ಫ್ಯಾನ್ ಅಂತೆ, ಆತ ತನ್ನ ಕಟ್ಕೊಂಡಿರೋ ಹೆಂಡತಿ ಬಿಟ್ಟು ಇನ್ನೊಂದು ಜೊತೆಲಿ ಅಫೇರ್ ಇಟ್ಕೊಂಡಿದ್ದಂತೆ. ಅವ್ರಮ್ಮ ಕೇಳಿದ್ರೆ ನಮ್ ಬಾಸ್ ಇಟ್ಕೊಂಡಿಲ್ವಾ ಅಂತನಂತೆ. ಮೊನ್ನೆ ಅಷ್ಟೇ ರಿಪಬ್ಲಿಕ್ ಹೇಗಾಗತ್ತೆ ನೋಡಿ, ನಮ್ ಬಾಸ್ ಇಲ್ವಾ ಆ ರೀತಿ ಅಂದ್ರಂತೆ. ನಾಳೆ ದಿನ ಇದೇ ತರ ಹೆಣ್ಮಕ್ಳಿಗೆ ಈ ತರ ಶೋ ಅಪ್ ಮಾಡ್ತಾರೆ, ನಮ್ ಬಾಸ್ ತೋರಿಸ್ಲಿಲ್ವಾ ಅಂತಾರೆ. ಸೊ ಅದ್ರ ಅರ್ಥ ಏನು, ಅದರ ಮಾರಲ್ ಏನು? ಅಷ್ಟೊಂದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದರ್ಶನ ಫಾಲೋ ಮಾಡ್ತಿದ್ದಾರೆ, ನಮ್ ಬಾಸ್ ಮಾಡಿದ್ದೆ ಸರಿ ಅಂತಿದ್ದಾರೆ ಅಂತಂದಾಗ ಒಂದಷ್ಟು ಜನದ ಹುಡುಗರದ್ದು ಮೆಂಟಾಲಿಟಿ ಇರುತ್ತೆ. ಸೊ ಅವ್ರು ಏನೇ ಮಾಡಿದ್ರು ಸರಿ ಅಂತ ಅಂದ್ರೆ, ಅವರೇ ಮಾಡ್ತಿದ್ದಾರೆ ನಾನು ಯಾಕೆ ಮಾಡಬಾರ್ದು, ನಮ್ಮ ಬಾಸ್ ಅನ್ನುವಂಥ ಮೆಂಟಾಲಿಟಿ ಇತ್ತು. ಇದು ಸಮಾಜಕ್ಕೆ ಮಾರಕ, ಇದು ಆಗಬಾರ್ದು, ಇದರಿಂದ ಬದಲಾಗಬೇಕು. ನಟ ದರ್ಶನ್ ನೋಡಿ, ಮನೆ ಕಟ್ಟುವಂಥದ್ದು ಬಹಳ ಕಷ್ಟ, ಅದನ್ನು ಕೆಡುವಂಥದ್ದು ಬಹಳ ಈಸಿ. ಯಾಕರಪ್ಪ ನೀವು ದರ್ಶನ್ನೇ ಟಾರ್ಗೆಟ್ ಮಾಡ್ತೀರಾ, ಯಾಕೆ ದರ್ಶನ್ನೇ ತೋರಿಸ್ತೀರಾ? ನಟ ದರ್ಶನ್ ಒಳ್ಳೇದು ಮಾಡಿಲ್ವಾ? ಸಾಕಷ್ಟು ಒಳ್ಳೇದು ಮಾಡಿದ್ದಾರೆ, ಅದೆಲ್ಲ ನಿಮಗೆ ಕಣ್ಣು. ಹೌದು, ಒಳ್ಳೇದು ಮಾಡಿದ್ದು ತೋರಿಸಿದ್ದೆ ಮಾಧ್ಯಮ. ಇವತ್ತು ಇಡೀ ಚಿತ್ರರಂಗದಲ್ಲಿ ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ಕಾರಣನೂ ಕೂಡ ಮಾಧ್ಯಮ. ಅದನ್ನೇ ನೀವು ಮರ್ತ್ರಿ. ಮೊನ್ನೆ ಕಾಟೇರ ಸಿನಿಮಾ ಬಂದಾಗಲೂ ಕೂಡ ನಟ ದರ್ಶನ್ ಅವರು ಕ್ಷಮೆ ಕೇಳಿದ್ರು ಕೂಡ, ಕಾಟೇರ ಸಿನಿಮಾ ಒಳ್ಳೆ ಸಬ್ಜೆಕ್ಟು, ಎಂಥ ಅದ್ಭುತವಾದಂಥ ಸಬ್ಜೆಕ್ಟು ಅಂತ ತೋರಿಸಿದ್ದು ಕೂಡ ಮಾಧ್ಯಮನೇ. ಅದನ್ನ ಯಾಕೆ ನೀವು ಮರೆತ್ರಿ? ನೋಡಿ, ಆಚೆ ಕಡೆ ಬಂದಾಗ್ಲೂ ಕೂಡ ಮಾಡಿದಂಥ ದೃಶ್ಯ, ಈಗ ಹೊರಗಡೆ ಅಂದ್ರೆ ಒಳಗಡೆ ಹೋಗುವಾಗ್ಲೂ ಕೂಡ ವಕೀಲರನ್ನ ಭೇಟಿ ಮಾಡಿ ಒಳಗಡೆ ಹೋಗುವಾಗ್ಲೂ ಕೂಡ ಅದೇ ರೀತಿ ಸನ್ನೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ
ನಟ ದರ್ಶನ್ ಇಲ್ಲ, ಬರುವಾಗ್ಲೂ ತೋರಿಸ್ತೆ ಹೋಗುವಾಗ್ಲೂ ತೋರಿಸ್ತೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಏನು ಸಂದೇಶ ಅನ್ನುವಂಥದ್ದು ಮಾತ್ರ ಗೊತ್ತಿಲ್ಲ. ನಿಜಕ್ಕೂ ಒಂದು ಅಸಭ್ಯದ ವರ್ತನೆ, ತನ್ನನ್ನು ತಾನೇ ಅವಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರು ಒಬ್ಬ ನಟ ಹೀಗೆ ಹಿಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರ ಬಗ್ಗೆ ನಮಗೆ ಚೀತು ಅಂತ ಅನ್ಸುತ್ತೆ ಅಷ್ಟೇ. ಅಷ್ಟೇ ಅಲ್ಲ, ಹೀರೋ ಅಂತ ಯಾವ ಬಾಯಲ್ಲಿ ಅನ್ಬೇಕು ಇವ್ರನ್ನ ಅನ್ನುವಂಥದ್ದು ಈಗಂತೂ ಬಿಡಿ ಅಂತ ಯಾವ ಚಾನ್ಸೇ ಇಲ್ಲ. ಆರೋಪ ಇರೋದು, ಕೊಲೆ ಆರೋಪ, ನಡವಳಿಕೆ ನೋಡಿದ್ರೆ ಇಂಥ ಅಸಭ್ಯ ನಡವಳಿಕೆ. ಸೊ ಅವರೇ ಅವಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ಥರ ಇದ್ಬಿಟ್ಟು ಇನ್ಯಾರನ್ನೂ ಅವ್ರು ಅವಮಾನ ಮಾಡೋಕ್ಕಾಗಲ್ಲ. ಅವ್ರು ಕ್ಲಿಯರಾಗಿ ಅವಮಾನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ದರ್ಶನ್ ಅವ್ರು ತಮ್ಮ ಸಿಟ್ಟನ್ನು ತಾವು ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ದ್ವೇಷ ಯಾರ ಮೇಲೋ ಅಲ್ಲ, ಅವ್ರ ಮೇಲೆ ಅವ್ರಿಗೆ ದ್ವೇಷ ಇರಂಗಿದೆ. ಪರಿಸ್ಥಿತಿ ನೋಡಿದ್ರೆ ನಾನು ಸಂಪೂರ್ಣ ಹಾಳು ಮಾಡ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ದರ್ಶನ್ ತಮ್ಮ ಈ ರೀತಿ ಮಾಡ್ಬೋದಾ ಅನ್ನೋದು ಪ್ರಶ್ನೆ. ಅಯ್ಯೋ ಅವ್ರದ್ದು 1 ತಿಂಗಳಿಂದ 2 ತಿಂಗಳಿಂದ ನಾವು ಅವರ ಕರ್ಮಕಾಂಡನೆಲ್ಲ ತೋರಿಸಿ ಅವ್ರಿಗೆ ಫ್ರಸ್ಟ್ರೇಷನ್ ಆಗೋಗಿದೆ ಅಂತ. ಮಾಡಿದ್ದುಣ್ಣ ಮಾರಾಯ, ಅವ್ರು ಮಾಡಿದ್ದನ್ನು ತೋರಿಸ್ತಾ ಇದೀವಿ. ಅವ್ರು ಮಾಡದೇ ಇರೋದೇನಾದ್ರೂ ನಾವು ತೋರ್ಸಕ್ಕಾಗತ್ತಾ? ಅವ್ರು ಏನ್ ಮಾಡಿದ್ರೆ ಅದನ್ನ ತೋರಿಸ್ತಾ ಇದೀವಿ ಮೀಡಿಯಾದವರು. ಅದು ಕುರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೋಡಿ ಅವ್ರ ಗೆಸ್ಚರ್ ನೋಡಿ, ಅವ್ರು ನಡ್ಕೊಂಡ್ ಬರ್ತಾರೆ, ಏನ್ ಘನ ಕಾರ್ಯ ಮಾಡ್ಬಿಟ್ಟಿದ್ದಾರೆ ಇವ್ರು, ದೇಶೋದ್ಧಾರದ ಕಾರ್ಯ ಮಾಡಿದ್ದಾರೆ. ಅದ್ ನಡ್ಕೊಂಬರೋ ಸ್ಟೈಲ್ ನೋಡಿ, ಗೆಸ್ಚರ್ ನೋಡಿ. ದುಡ್ಡು ಇರ್ಬೋದು ಇವ್ರ ಹತ್ರ, ಹೀರೋ ಆಗಿರ್ಬೋದು, ಹೀರೋ ಅನ್ನಿಸ್ಕೊಂಡಿರ್ಬೋದು, ಆದ್ರೆ ಹೀರೋ ಅಲ್ಲ, ನಿಜವಾಗ್ಲೂ ಹೀರೋ ಅಲ್ಲ, ಹೀರೋ ಅನ್ನಿಸ್ಕೊಂಡಿರ್ಬೋದು. ದುಡ್ಡು ಕೊಟ್ಟು ಸಿನಿಮಾ ಮಾಡಿ ಅನ್ನಿಸ್ಕೊಂಡಿರ್ಬೋದು. ಇಂಥ ಗೆಸ್ಚರ್ ತೋರ್ಸೋರ್ನ ನಾವು ಹೀರೋ ಅನ್ನಕ್ಕಾಗತ್ತೇನ್ರಿ? ಹಾಗಾದ್ರೆ ಶ್ರೀಲಕ್ಷ್ಮಿ ಅವರು, ನಿಮ್ಮ ಪ್ರಕಾರ ಹೀರೋ ಅಂದ್ರೆ ಏನು? ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರು ಕನ್ನಡ ಚಿತ್ರರಂಗದಲ್ಲಿ. ಗೆಸ್ಚರ್ ಇರ್ಲಿ, ಒಂದು ದಿನ ಗಟ್ಟಿಯಾಗಿ ಮಾತಾಡ್ಲಿಲ್ಲ ಅವರು. ಅವ್ರು ಗಟ್ಟಿಯಾಗಿ 50 ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಆತರ ಬೇಕಾದ ಪುನೀತ್ ರಾಜ್ಕುಮಾರ್ ಬೇಕಾದಷ್ಟು. ಖಂಡಿತವಾಗ್ಲೂ ಈ ತರ ಅಂತೂ ಇದನ್ನಂತೂ ಯಾರು ಹೀರೋಗಿರಿ ಅಂತ ಹೇಳಲ್ಲ. ಇನ್ನು ಇದನ್ನ ಇಷ್ಟಪಡೋರ್ನ ನೀವು ಫ್ಯಾನ್ಸ್ ಅಂತೀರಿ ಅಂದ್ರೆ ಅದಕ್ಕೇನು ಹೇಳಕ್ಕಾಗಲ್ಲ. ಅದನ್ನ ಮೂರ್ಖತನ, ಅಂಧಾಭಿಮಾನ ಅನ್ಬೇಕಾಗತ್ತೆ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಕುಡಿಯೋದು ಅಥವಾ ಸಿಗರೆಟ್ ಸೇದೋದು ಒಂದ್ ವೇಳೆ ಶೂಟ್ ಮಾಡಿದ್ರೆ ಅದು ತೆರೆ ಮೇಲೆ ಬಂದ್ರೆ ಆ ಪಿಕ್ಚರ್ ಸೋಲ್ತಿತ್ತಂತೆ. ಅಭಿಮಾನಿಗಳು ಆ ಪಿಕ್ಚರ್ನ ಒಪ್ತಾ ಇರ್ಲಿಲ್ವಂತೆ. ಒಂದ್ಸಲ ಶೂಟಿಂಗ್ ಟೈಮಲ್ಲಿ ರಾಜ್ಕುಮಾರ್ ಸೈಡಲ್ಲಿ ಬಂದು ಸಿಗರೆಟ್ ಸೆತ್ತಿದ್ರಂತೆ. ಆಗ ಒಬ್ಬ ಅಭಿಮಾನಿ ನೋಡಿದಂತೆ. ಗೊತ್ತಿಲ್ಲ ನಮ್ಗೆ. ನೋಡಿದಾಗ ಏನ್ ಸರ್ ನೀವ್ ಈ ತರ, ಏನ್ ಬಾಸ್ ನೀವ್ ಈ ತರ ಅಂತ ಅಂದಾಗ ಅವ್ನ ಆ ಕ್ಷಣನೇ ನಾನು ನಿಮ್ಮ ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಗೊತ್ತಿಲ್ಲ. ನಾನು ಕೇಳಿರೋ ಪ್ರಕಾರ ಅವರು ಅದನ್ನು ಮಾಡ್ತಿರ್ಲಿಲ್ಲ ಅಂತ. ಅಂದ್ರೆ ಸ್ವಲ್ಪ ಇತ್ತಂತೆ ಆ ಟೈಮಲ್ಲಿ ನೋಡಿ. ನಾವ್ ಯಾರಿಗೂ ಕಂಪೇರ್ ಮಾಡೋದ್ ಬೇಡಪ್ಪ, ಯಾರಿಗೂ ಕಂಪೇರ್ ಮಾಡೋದ್ ಬೇಡ. ಅವರು ಇವ್ರು ಅಭಿಮಾನಿಯನ್ನ ನೋಡಿ ರಾಜ್ಕುಮಾರ್ ಅದನ್ನ ಬಿಟ್ಬಿಟ್ರಂತೆ. ಅದಾದ್ಮೇಲೆ ಆ ರೀತಿ ಸನ್ನಿವೇಶ ಇತ್ತು ಅಂತಂದ್ರೆ ಫಿಲಮೇ ಹಿಟ್ ಆಗ್ತಾ ಇರ್ಲಿಲ್ವಂತೆ. ನಾವು ಮಾಧ್ಯಮದವ್ರು ತೋರಿಸ್ಬಿಟ್ರು ಅಂತ ಹೇಳ್ತಾರಲ್ಲ. ಇವ್ರು ಇರೋಂಗಿದ್ದಿದ್ರೆ ನಾವ್ಯಾಕೆ ಇವ್ರ ಬಗ್ಗೆ ಇಷ್ಟು ಬಾಯ್ ಬಿಡ್ಕೋಬೇಕಾಗಿತ್ತು ತಿಂಗಳಗಟ್ಲೆ? ಇವ್ರು ಇರೋಂಗಿದ್ದಿದ್ರೆ, ಅವರು ಹೆಂಗ್ ಬದುಕಬೇಕೋ ಹಂಗ್ ಬದುಕಿದ್ದಿದ್ರೆ, ಅವ್ರು ಮೂಲಭೂತವಾಗಿ ಸರಿಯಾಗಿದ್ದಿದ್ರೆ ಜಗತ್ ಯಾಕೆ ಅವ್ರ ಬಗ್ಗೆ ಮಾತನಾಡ್ತಾ ಇತ್ತು? ಅಥವಾ ಯಾಕೆ ಮಾಧ್ಯಮದವ್ರು ಅವ್ರ ಬಗ್ಗೆ ತೋರಿಸ್ತಾ ಇದ್ರು? ಈಗ್ಲೂ ಜೀವನ ಒಂದು ಅವಕಾಶ ಕೊಟ್ಟಿತ್ತು ಅವ್ರಿಗೆ. ಈಗ್ಲೂ ಕೂಡ ಅವರು ಬೇಲ್ ಮೇಲೆ ಏನೋ ಒಂದು ಕಷ್ಟಪಟ್ಟು ಹೊರಗೆ ಬರ್ಬೋದಾಗಿತ್ತು. ರಮೇಶ್ ಅರವಿಂದ್ ಅವರು ಮೊನ್ನೆ ಬಹಳ ಚೆನ್ನಾಗಿ ಹೇಳಿದ್ರು, ನಿನ್ನೆ ದರ್ಶನ್, ಇವತ್ತಿನ ದರ್ಶನ್, ನಾಳೆ ದರ್ಶನ್ ಅಂತ. ನಿನ್ನೆ ದರ್ಶನ್ ನಾವು ನೋಡಿದೀವಿ, ಮನೋರಂಜನಾತ್ಮಕವಾಗಿ ಜನರಿಗೆ ಸಿನಿಮಾಗಳನ್ನ ಕೊಟ್ಟು ಮನೋರಂಜನೆಯನ್ನ ಉಣಬಡಿಸಿದಂತ ದರ್ಶನ್. ಇವತ್ತಿನ ದರ್ಶನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದರ್ಶನ್ ಯಾವ ರೀತಿ ಇದ್ದಾರೆ ಅಂತಂದ್ರೆ, ಈ ರೀತಿಯಾದೊಂದು ಕೆಟ್ಟಗಳಿಗೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ, ಅದಕ್ಕೆ ಏನು ಶಿಕ್ಷೆ ಪಡ್ಕೊಂಡು ಏನು ಶಿಕ್ಷೆ ತಗೋತಾರೋ ತಗೊಂಡು ಆಚೆ ಬರಲಿ. ಆದರೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ನಾಳೆ ದರ್ಶನ್ಗೆ. ನಾಳೆ ದರ್ಶನ್ ಬದಲಾಗಿ ಹೆಂಗೆ ಬರ್ತಾರೆ ಅದು ಬಹಳ ಕುತೂಹಲ, ಅದು ಸಮಾಜಕ್ಕೆ ಅದು ಕೊಡುವಂತ ಉತ್ತರ. ಆದರೆ ರಮೇಶ್ ಅರವಿಂದ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ. ನಾಳೆ ದರ್ಶನ್ ಹಿಂಗಿರ್ತಾರ ಗೊತ್ತಿಲ್ಲ ನೋಡಿ. ಇವತ್ತಂತೂ ಇವತ್ತು ಹಿಂಗಿದ್ದಾರೆ ದರ್ಶನ್, ಇನ್ ನಾಳೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತು ಹಿಂಗಿದ್ದಾರೆ ಅಂದ್ರೆ ನಾಳೆ ಇನ್ನೇನ್ ಪರಿಸ್ಥಿತಿ ಆಗುತ್ತೆ? ಹಂಗಾದ್ರೆ ಬದಲಾಗಲ್ಲ ಅಂತಾಯ್ತು, ದರ್ಶನ್ ಬದಲಾಗಲ್ಲ ಅಂತಾಯ್ತು ಮಾಲ್ಗತ್ತಿ ಅವ್ರು ಹೇಳ್ದಂಗೆ. ಖಂಡಿತವಾಗ್ಲೂ ಬದಲಾಗಬೇಕು ಅನ್ನೋದು ಈ ಕ್ಷಣಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಆಶಯ ಏನಂತಂದ್ರೆ, ಇಂಥ ದರ್ಶನ್ ಕೂಡ ಬದಲಾಗ್ಲಿ ಅಂತ. ಇಂಥ ವ್ಯಕ್ತಿ ಕೂಡ ತನ್ನ ಮನಸ್ಸಿಗೆ ಒಂದ್ ಸ್ವಲ್ಪ ಶಾಂತಿ ನೆಮ್ಮದಿ ತಂದುಕೊಳ್ಳಲಿ, ಬದಲಾಗ್ಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ನಾವ್ ಯಾರ ಮೇಲೂ ಹೇಟ್ರೆಡ್ನೆಸ್ ಇಲ್ಲ, ನಾವ್ ಯಾರನ್ನೂ ಟಾರ್ಗೆಟ್ ಮಾಡಿ ಸುದ್ದಿ ತೋರಿಸೋದಿಲ್ಲ. ದರ್ಶನ್ ಅವರು ಇನ್ನಾದ್ರೂ ಬದಲಾಗ್ಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ಈ ತರ ಯಾರು ನಡ್ಕೊಳ್ಳದೆ ಇರ್ಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಸೊಸೈಟಿನಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗಿರ್ಬೇಕು ಅನ್ನೋದು ಪಬ್ಲಿಕ್ ಲೈಫಲ್ಲಿ ಇರೋರಿಗೆ ಚೆನ್ನಾಗಿ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಇಂಥ ಅನಾಹುತಗಳಾಗ್ತವೆ. ಇನ್ನಾದ್ರೂ ಕಲ್ತ್ಕೊಳ್ಳಿ, ಇನ್ನಾದ್ರೂ ದರ್ಶನ್ ಬದಲಾಗ್ಲಿ ಅನ್ನೋದು ಆಶಯ ಅಷ್ಟೇ. ಯಾರೋ ಒಬ್ಬ ಫ್ಯಾನ್ ಅಂತೆ, ಆತ ತನ್ನ ಕಟ್ಕೊಂಡಿರೋ ಹೆಂಡತಿ ಬಿಟ್ಟು ಇನ್ನೊಂದು ಜೊತೆಲಿ ಅಫೇರ್ ಇಟ್ಕೊಂಡಿದ್ದಂತೆ. ಅವ್ರಮ್ಮ ಕೇಳಿದ್ರೆ ನಮ್ ಬಾಸ್ ಇಟ್ಕೊಂಡಿಲ್ವಾ ಅಂತಂತೆ. ಮೊನ್ನೆ ಅಷ್ಟೇ ರಿಪಬ್ಲಿಕ್ ನಮ್ ಬಾಸ್ ಇಲ್ವಾ ಆ ರೀತಿ ಅಂದ್ರಂತೆ. ನಾಳೆ ದಿನ ಇದೇ ತರ ಹೆಣ್ಮಕ್ಳಿಗೆ ಈ ತರ ಶೋ ಅಪ್ ಮಾಡ್ತಾರೆ, ನಮ್ ಬಾಸ್ ತೋರಿಸ್ಲಿಲ್ವಾ ಅಂತಾರೆ. ಸೊ ಅದ್ರ ಅರ್ಥ ಏನು, ಅದರ ಮಾರಲ್ ಏನು? ಅಷ್ಟೊಂದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದರ್ಶನ ಫಾಲೋ ಮಾಡ್ತಿದ್ದಾರೆ, ನಮ್ ಬಾಸ್ ಮಾಡಿದ್ದೆ ಸರಿ ಅಂತಿದ್ದಾರೆ ಅಂತಂದಾಗ ಒಂದಷ್ಟು ಜನದ ಹುಡುಗರದ್ದು ಮೆಂಟಾಲಿಟಿ ಇರುತ್ತೆ. ಸೊ ಅವ್ರು ಏನೇ ಮಾಡಿದ್ರು ಸರಿ ಅಂತ.
ಅಂದ್ರೆ ಅವರೇ ಮಾಡ್ತಿದ್ದಾರೆ, ನಾನು ಯಾಕೆ ಮಾಡಬಾರ್ದು, ನಮ್ಮ ಬಾಸ್ ಅನ್ನುವಂಥ ಮೆಂಟಾಲಿಟಿ ಇದು ಸಮಾಜಕ್ಕೆ ಮಾರಕ. ಇದು ಆಗಬಾರ್ದು, ಇದರಿಂದ ಬದಲಾಗಬೇಕು. ನಟ ದರ್ಶನ್ ನೋಡಿ, ಮನೆ ಕಟ್ಟುವಂಥದ್ದು ಬಹಳ ಕಷ್ಟ, ಅದನ್ನು ಕೆಡುವಂಥದ್ದು ಬಹಳ ಈಸಿ. ಯಾಕ್ರಪ್ಪ ನೀವು ದರ್ಶನ್ನೇ ಟಾರ್ಗೆಟ್ ಮಾಡ್ತೀರಾ, ಯಾಕೆ ದರ್ಶನ್ನೇ ತೋರಿಸ್ತೀರಾ? ನಟ ದರ್ಶನ್ ಒಳ್ಳೇದು ಮಾಡಿಲ್ವಾ? ಸಾಕಷ್ಟು ಒಳ್ಳೇದು ಮಾಡಿದ್ದಾರೆ, ಅದೆಲ್ಲ ನಿಮಗೆ ಕಣ್ಣು. ಹೌದು, ಒಳ್ಳೇದು ಮಾಡಿದ್ದು ತೋರಿಸಿದ್ದೆ ಮಾಧ್ಯಮ. ಇವತ್ತು ಇಡೀ ಚಿತ್ರರಂಗದಲ್ಲಿ ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋದು ಕಾರಣನೂ ಕೂಡ ಮಾಧ್ಯಮ. ಅದನ್ನೇ ನೀವು ಮರ್ತ್ರಿ. ಮೊನ್ನೆ ಕಾಟೇರ ಸಿನಿಮಾ ಬಂದಾಗಲೂ ಕೂಡ ನಟ ದರ್ಶನ್ ಅವರು ಕ್ಷಮೆ ಕೇಳಿದ್ರು ಕೂಡ ಕಾಟೇರ ಸಿನಿಮಾ ಒಳ್ಳೆ ಸಬ್ಜೆಕ್ಟು, ಎಂಥ ಅದ್ಭುತವಾದಂಥ ಸಬ್ಜೆಕ್ಟು, ಎಂಥ ಅದ್ಭುತವಾದಂಥ ಸಬ್ಜೆಕ್ಟು ಅಂತ ತೋರಿಸಿದ್ದು ಕೂಡ ಮಾಧ್ಯಮನೇ. ಅದನ್ನೇ ನೀವು ಮರ್ತ್ರಿ. ನೋಡಿ, ಆಚೆ ಕಡೆ ಬಂದಾಗಲೂ ಕೂಡ ಮಾಡಿದಂಥ ದೃಶ್ಯ, ಈಗ ಹೊರಗಡೆ ಅಂದರೆ ಒಳಗಡೆ ಹೋಗುವಾಗಲೂ ಕೂಡ ವಕೀಲರನ್ನ ಭೇಟಿ ಮಾಡಿ ಒಳಗಡೆ ಹೋಗುವಾಗಲೂ ಕೂಡ ಅದೇ ರೀತಿ ಸನ್ನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಟ ದರ್ಶನ್ ಇಲ್ಲ, ಬರುವಾಗಲೂ ತೋರಿಸ್ತೆ, ಹೋಗುವಾಗಲೂ ತೋರಿಸ್ತೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಏನು ಸಂದೇಶ ಅನ್ನುವಂಥದ್ದು ಮಾತ್ರ ಗೊತ್ತಿಲ್ಲ. ನಿಜಕ್ಕೂ ಒಂದು ಅಸಭ್ಯದ ವರ್ತನೆ, ತನ್ನನ್ನು ತಾನೇ ಅವಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರು ಒಬ್ಬ ನಟ ಹೀಗೆ ಹಿಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರ ಬಗ್ಗೆ ನಮಗೆ ಚೀತು ಅಂತ ಅನ್ಸುತ್ತೆ ಅಷ್ಟೇ. ಅಷ್ಟೇ ಅಲ್ಲ, ಹೀರೋ ಅಂತ ಯಾವ ಬಾಯಲ್ಲಿ ಅನ್ಬೇಕು ಇವ್ರನ್ನ ಅನ್ನುವಂಥದ್ದು ಈಗಂತೂ ಬಿಡಿ, ಅಂತ ಯಾವ ಚಾನ್ಸೇ ಇಲ್ಲ. ಆರೋಪ ಇರೋದು, ಕೊಲೆ ಆರೋಪ, ನಡವಳಿಕೆ ನೋಡಿದ್ರೆ ಇಂಥ ಅಸಭ್ಯ ನಡವಳಿಕೆ. ಸೊ ಅವ್ರನ್ನ ಅವರೇ ಅವಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ಥರ ಇದ್ಬಿಟ್ಟು ಇನ್ಯಾರನ್ನೂ ಅವ್ರು ಅವಮಾನ ಮಾಡೋಕ್ಕಾಗಲ್ಲ, ಅವ್ರನ್ನ ಅವ್ರು ಕ್ಲಿಯರಾಗಿ ಅವಮಾನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ದರ್ಶನ್ ಅವ್ರು ತಮ್ಮ ಸಿಟ್ಟನ್ನು ತಾವು ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ದ್ವೇಷ ಯಾರ ಮೇಲೋ ಅಲ್ಲ, ಅವ್ರ ಮೇಲೆ ಅವ್ರಿಗೆ ದ್ವೇಷ ಇರಂಗಿದೆ. ಪರಿಸ್ಥಿತಿ ನೋಡಿದ್ರೆ ನನ್ನನ್ನು ನಾನು ಸಂಪೂರ್ಣ ಹಾಳು ಮಾಡ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ. ದರ್ಶನ್ ತಮ್ಮ